ನಮಸ್ಕಾರ ಎಲ್ಲ ಕೇಸರಿ ವಿದ್ಯಾರ್ಥಿ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವಾಗ ಹೊಸ ಹೊಸ ಅಪ್ಡೇಟ್ಸ್ ಬಂದಿದೆ. ಅದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಳ್ಳಿ. ಬಹಳಷ್ಟು ಹೆಲ್ಪ್ ಆಗುತ್ತೆ. ಈ ವಿಡಿಯೋಗೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಪೂರ್ತಿಯಾಗಿ ನೋಡಿ ಫಸ್ಟ್ ಆಫ್ ಆಲ್. ಓಕೆ. ಸೊ ಇವಾಗ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆರ್ ಡಿ ನಂಬರ್ನ ಎಡಿಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಚಾನ್ಸು. ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ ಆಯಿತಾ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ಇಲ್ಲಿ ನಿಮಗೆ ಆಪ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಓಕೆ, ಅದ್ರ ಬಗ್ಗೆ ಒಂದು ಇದೆ. ಇನ್ನೊಂದು ಏನಂದರೆ, ಕೆಲವು ಡೌಟ್ಸ್ ಕೇಳಿದರೆ ಬಿ ಎಸ್ ಸಿ ನರ್ಸ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆಮೇಲೆ ಬಿ ಪಿ ಟಿದು ಏನಾಗುತ್ತೆ, ಯೂಶಲಿ ಕೇಸರಿ ಮೇಲೆ ಮಾಡ್ತಾ ಇದ್ರು. ಬಟ್ ಅಚ್ಚಿ ವರ್ಷ ಏನು ಮಾಡಿದ್ದಾರೆ, ನಿಮಗೆ ಬಿ ಪಿ ಟಿ ಮಾಡಿಲ್ಲ. ಬೇಸ್ಡ್ ಆನ್ ಪಿ ಯು ಸಿ ಮಾರ್ಕ್ಸ್ ಮೇಲೆ ನಿಮಗೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಓಕೆ, ಆರ್ ಡಿ ಎಡಿಟಿಂಗ್ ಚಾಲೂ ಮಾಡಿದ್ದಾರೆ ನೋಡಿ. ಓಕೆ, ರಿಸಲ್ಟ್ಸು ಆದಷ್ಟು ಬೇಗನೆ ಬರುತ್ತೆ, ವೇಟ್ ಮಾಡಿ. ಓಕೆ, ಕನ್ನಡ ಎಕ್ಸಾಮ್ ಅಂತೂ ಇನ್ನೊಂದು ಯಾರು ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅದನ್ನು ಕೂಡ ನಾನ್ ಕನ್ನಡಿಗದವ್ರಿಗೆ ಮಾಡ್ತಾರೆ. ಓಕೆ, ಆಫ್ಟರ್ ನೀಟ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಓಕೆ, ಮತ್ತು ಇನ್ನೊಂದು ಏನಂದರೆ, ಈ ರೀತಿ ಪ್ರತಿಯೊಬ್ಬರು ಹಾಕಿದರೆ ಎಲ್ಲರಿಗೂ ಭಾಳ ಜನಕ್ಕೆ ಆಲ್ಮೋಸ್ಟ್ ರಿಪ್ಲೈ ಮಾಡಿ. ಇನ್ನೂ ಯಾರು ರಿಪ್ಲೈ ಮಾಡಿಲ್ಲ, ಈ ರೀತಿ ಕಮೆಂಟ್ ಮಾಡಿ. ಓಕೆ, ಸೊ ಇನ್ನೊಂದು ಏನಂದರೆ, ಇಲ್ಲಿ ಆಪ್ಷನ್ ಬಗ್ಗೆ ಮಾಹಿತಿ ಇದೆ. ಯು ಜಿ ಸಿ ಟಿ ಇದು 2023 ಇದೇ ರೀತಿ ಜಲ್ದಿ ನಿಮಗೂ ಕೂಡ ಬರುತ್ತೆ. ಇಲ್ಲೇನು ಮಾಡ್ತಾರಂದರೆ, ಸೊ ಆಪ್ಷನ್ ಫಸ್ಟ್ ರೌಂಡ್ ಅಂತ ಇರುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಅಂತ ಬರುತ್ತೆ. ಪ್ರತಿ ಒಂದು ಸೆಕೆಂಡ್ ರೌಂಡಿಗೆ ಕೂಡ ಸ್ಕೆಡ್ಯೂಲ್ ಬರುತ್ತೆ, ಥರ್ಡ್ ರೌಂಡ್ ಕೂಡ ಸ್ಕೆಡ್ಯೂಲ್ ಬರುತ್ತೆ. ಓಕೆ, ಸೊ ಇಲ್ಲೇನು ಮಾಡ್ಬೇಕಂದ್ರೆ, ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಂಪಲ್ಗೆ ಫಸ್ಟ್ ಏನು ಮಾಡ್ತಾರೆ, ಸೀಟ್ ಮೆಡಿಸನ್ ಡಿಸ್ಪ್ಲೇ ಮಾಡ್ತಾರೆ, ಎಷ್ಟು ಸೀಟ್ಸ್ ಇದೆ ಅಂತ. ಓಕೆ, ನೀವು ಅದ್ರ ಮೇಲೆ ಫೋಕಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದೇ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಿಗೆ ಕೊಡ್ತಾರೆ. ಆಪ್ಷನ್ ಎಂಟ್ರಿಯಲ್ಲಿ ನೀವು ಪ್ರಿಫರೆನ್ಸ್ ಆರ್ಡರ್ ಮೇಲೆ ಆಪ್ಷನ್ಸ್ಗಳನ್ನ ಎಂಟ್ರಿ ಮಾಡ್ಕೊಂಡು ಹೋಗಬೇಕು. ಅಪ್ ಟು 200 ಆರ್ ಮೋರ್ ದೆನ್ 200. ಓಕೆ, ನೆಕ್ಸ್ಟು ನಿಮಗೆ ಇದಕ್ಕೆ ಟೈಮ್ ಕೊಡ್ತಾರೆ. ಇವಾಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೋಡಿ, ನಿಮಗೆ 6ನೇ ತಾರೀಕಿನಿಂದ 9 ಅಂದರೆ ಒಂದು 2 ದಿನ ಕೊಡ್ತಾರೆ. ಓಕೆ, ಸೊ ಅದೇ ರೀತಿ ನಿಮಗೂ ಕೂಡ ಈ ಬರುವಂಥ ದಿನಗಳಲ್ಲಿ ಮೇ ಜೂನಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತು ಈ ರಿಸಲ್ಟ್ಸ್ ಕೂಡ ಫಸ್ಟ್ ಮಾಕ್ ರಿಸಲ್ಟ್ ಬರುತ್ತೆ. ಮಾಕ್ ಅಂದರೆ ಟ್ರಯಲ್ ರಿಸಲ್ಟ್, ಅಂದರೆ ಒಂಥರ ಕ್ರಿಕೆಟ್ ಆಡುವಾಗ ಟ್ರಯಲ್ ಬಾಲ್ ಅಂತೀವಲ್ಲ ಆ ರೀತಿ. ಬಟ್ ಅದು ರಿಯಲ್ ಅಲಾಟ್ಮೆಂಟ್ ಆಗೋಲ್ಲ. ನೆಕ್ಸ್ಟ್ ನಿಮಗೆ ಮತ್ತೆ ಚಾನ್ಸ್ ಕೊಡ್ತಾರೆ. ಮತ್ತೆ ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಿದ್ದನ್ನು ಪ್ರಿಫರೆನ್ಸ್ ಆರ್ಡರ್ನ ಮತ್ತೆ ಎಡಿಟ್ ಮಾಡ್ಕೋಬೋದು. ಯಾಕಂದರೆ ರಿಸಲ್ಟ್ ಬಂದಿರುತ್ತಲ್ವ, ಸೊ ನಿಮ್ಗೆ ಸಿಕ್ಕಿರೋದು ಯಾವುದೋ ಕಾಲೇಜ್, ಸೊ ಅದು ಬೇಡಪ್ಪ ಅಂತ ಅನ್ಕೊಂಡು ನೀವು ಅದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ನೀವು ಬೇರೆ ಕಾಲೇಜನ್ನ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಕೊಡ್ತಾರೆ ಟೈಮ್. ಅದಕ್ಕೊಂದು 1.5 ದಿನ 2 ದಿನ ಕೊಡ್ತಾರೆ. ಫೈನಲಿ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಎಷ್ಟಾದರೆ ನೀವು ಅಡ್ಮಿಷನ್ ಮಾಡ್ಕೋಬೋದು. ಫರ್ದರ್ ಮತ್ತೆ ಇನ್ನೊಂದು ಸ್ಕೆಡ್ಯೂಲ್ ಬರುತ್ತೆ. ಸ್ಕೆಡ್ಯೂಲ್ ಅಂದರೆ ಟೈಮ್ ಟೇಬಲ್. ಅದರ ಮುಖಾಂತರ ಮತ್ತೆ ನೀವು ಅಡ್ಮಿಷನ್ ಪ್ರೊಸೀಜರ್ ಇಂಥದ್ದು ಮತ್ತು ಇನ್ನೊಂದು ಬರುತ್ತೆ. ಫಸ್ಟ್ ಏನು ಮಾಡಬೇಕು, ಆಮೇಲೆ ಹೆಂಗೆ ಚಾಲನ್ ಫಿಲ್ ಮಾಡಬೇಕು, ಫೀಸ್ ಎಲ್ಲಿ ತುಂಬಬೇಕು, ಪೇಮೆಂಟ್ ಎಲ್ಲಿ ಮಾಡಬೇಕು, ಅದಕ್ಕೆ ಸಪ್ರೇಟ್ ಡೇಟನ್ನು ಕೊಡ್ತಾರೆ. ಓಕೆ, ಸೊ ಅದೇ ರೀತಿ ಸೆಕೆಂಡ್ ರೌಂಡ್ ಬರುತ್ತೆ, ಅದೇ ರೀತಿ ಥರ್ಡ್ ರೌಂಡ್ ಬರುತ್ತೆ. ನೀವು ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಹೋಗಬೇಡಿ. ಸೆಕೆಂಡ್ ರೌಂಡ್ ಆರ್ ಥರ್ಡ್ ರೌಂಡ್ಗೆ ಮಾಡಿಕೊಂಡ್ರೆ ನಿಮ್ಗೆ ಉತ್ತಮವಾದ ಕಾಲೇಜ್ ಸಿಗುತ್ತೆ. ಓಕೆ, ಹೋಪ್ ಬಹಳಷ್ಟು ವಿಡಿಯೋಗೆ ಈ ವಿಡಿಯೋದಲ್ಲಿ ಭಾಳಷ್ಟು ಮಾಹಿತಿ ಅಂತ ನಿಮ್ಗೆ ಅರ್ಥ ಇದೆ ಅಂತ ಅನ್ಕೋತೀನಿ. ಇನ್ನೂ ಸಾಕಷ್ಟು ನಿಮಗೆ ಮಾಹಿತಿ ನೀಡ್ತಾ ಇರ್ತೀನಿ. ಸಾವಕಾಶ ನಿಮಗೆ ಜ್ಞಾನವನ್ನು ಹಂಚೋಣ, ಸೊ ದ್ಯಾಟ್ ನಿಮಗೆ ಕೌನ್ಸಿಲಿಂಗ್ ಈಸಿ ಆಗಲಿ ಅಂತ. ಸೊ ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.